ರಮೇಶ್ ಜಾರಕಿಹೊಳಿ ಆ ಒಂದು ವಸ್ತುವನ್ನ ಕಳೆದುಕೊಂಡಿದ್ದರಿಂದಲೇ ಇವತ್ತಿನ ಈ ಸ್ಥಿತಿಗೆ ಕಾರಣವಾಗಿದೆಯಂತೆ. ಹಾಗಾದ್ರೆ ಆ ವಸ್ತು ಯಾವುದು ನೋಡೋಣ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಸಾಹುಕಾರನಿಗೆ ಆ ಒಂದು ವಸ್ತು ನಿದ್ದೆಗೆಡಿಸಿದ್ಯಂತೆ. ಆ ಒಂದು ವಸ್ತುಗಾಗಿಯೇ ಈ ಹೀನಾಯ ಸ್ಥಿತಿಗೆ ತಲುಪಿದಂತೆ ಕಾಣ್ತಿದೆ ರಮೇಶ್ ಜಾರಕಿಹೊಳಿ. ಹಾಗಾದ್ರೆ ಅಷ್ಟೊಂದು ಬೆಲೆ ಬಾಳುವಂತಹ ವಸ್ತುವಾದು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಅದು ಸಚಿವ ಸ್ಥಾನವ ಅಥವಾ ಪಕ್ಷದ ಮೇಲಿನ ಹಿಡಿತವ ಅನ್ನುವಂತಹ ಪ್ರಶ್ನೆ ಕೂಡ ಕಾಡುತ್ತೆ. ಅದು ಜೀವ ಇರುವಂತಹ ವಸ್ತುನ ಅಲ್ಲ ನಿರ್ಜೀವ ಇರುವಂತಹ ವಸ್ತುನ ಯಾವುದು? ಹಾಗಾದ್ರೆ ರಮೇಶ್ ಜಾರಕಿಹೊಳಿಯ ವಸ್ತು ರಹಸ್ಯವನ್ನ ಸತೀಶ್ ಜಾರಕಿಹೊಳಿಗಾಗ್ಲೇ ಬಿಚ್ಚಿಟ್ಟಾರೆ. ಒಂದೇ ಒಂದು ವಸ್ತುಗಾಗಿ ರಮೇಶ್ ಜಾರಕಿಹೊಳಿ ನಿಜಕ್ಕೂ ಕೂಡ ಸಿಟ್ಟಾಗ್ತಿದ್ದಾರಾ? ಹಾಗಾದ್ರೆ ಆ ಕಳೆದುಕೊಂಡಂತಹ ವಸ್ತು ಯಾವುದು? ಆ ವಸ್ತುವಿಗಾಗಿಯೇ ಇಷ್ಟೆಲ್ಲ ಪರದಾಡ್ತಾ ಇದ್ದಾರ ಸಾಹುಕಾರನ ನಿದ್ದೆಗೆಡಿಸಿರುವಂತಹ ವಸ್ತು ಯಾವುದು? ನಾವು ಕಲ್ಪನಾ ಡೈಲಾಗ್ ಕೇಳಿದೀವಿ. ನಾವು ಇಲ್ಲೇ ಕಳೆದುಕೊಂಡೆ, ಇದೇ ಸ್ಥಳದಲ್ಲಿ ಕಳ್ಕೊಂಡೆ, ಇದೇ ಜಾಗದಲ್ಲಿ ಕಳ್ಕೊಂಡೆ ಅನ್ನೋ ಹಾಗೆ ರಮೇಶ್ ಜಾರಕಿಹೊಳಿ ಕೂಡ ಈ ಸಂದರ್ಭದಲ್ಲಿ ನನ್ನ ಕ್ಷೇತ್ರದಲ್ಲೇ ಕಳೆದುಕೊಂಡೆ, ಕಾಂಗ್ರೆಸ್ನಲ್ಲೇ ಕಳೆದುಕೊಂಡೆ, ಎಲ್ಲವನ್ನ ಕಳೆದುಕೊಂಡ ಮೇಲೆ ನಾನು ಯಾಕೆ ಇಲ್ಲಿರ್ಬೇಕು, ಹಾಗಾಗಿ ನಾನು ಬೇರೆ ಪಕ್ಷಕ್ಕೆ ಜಂಪ್ ಆಗ್ತಾ ಇದ್ದೀನಿ ಅನ್ನುವಂತಹ ಸೂಚನೆ ಇದು ಅಂತ ನಿಜಕ್ಕೂ ಗೊತ್ತಿಲ್ಲ. ಆದ್ರೆ ಅದೇ ಒಂದೇ ಒಂದು ವಸ್ತುಗಾಗಿ ಈ ಸ್ಥಿತಿಯನ್ನ ತಲುಪಿದ್ದಾರೆ ರಮೇಶ್ ಜಾರಕಿಹೊಳಿ. ಕಾಂಗ್ರೆಸ್ ಪಕ್ಷದಲ್ಲಿ ಬಿಜೆಪಿಗೆ ಸಪೋರ್ಟ್ ಮಾಡ್ತಾನೆ, ಮತ್ತೆ ಇದೆಂತ ನ್ಯಾಯ ಎತ್ತಿದೆ? ನೀವು ಕೇಳಬೇಕಿದ್ದ ಪ್ರಶ್ನೆ. ಮತ್ತೆ ಈಗ ನಾವು ಕಾಂಗ್ರೆಸ್ಲಿದ್ದೆ ಕಾಂಗ್ರೆಸ್ ಮಾಡೋದು ಹೇಳ್ತಾ ಇದ್ವಿ, ಇಲ್ಲ ಬಿಜೆಪಿಲಿ ಬಿಜೆಪಿ ಮಾಡ್ತಾ ಅಂತ ಹೇಳಿದ್ವಿ. ಆರೋಪ ಪ್ರತ್ಯಾರೋಪ ಇದಕ್ಕೆ ಅವಶ್ಯಕತೆ ಇಲ್ಲ. ಒಂದು ಯಾವ್ದಾದ್ರು ದೃಢ ನಿರ್ಧಾರ ಮಾಡಬೇಕು. ಈ ಕಾಂಗ್ರೆಸ್ನಲ್ಲಿ ಇದೆ ಎಲ್ಲ ಬಿಜೆಪಿ ಹೇಳಿದ್ದಾರೆ, ಇಡೀ ಗೋಕಾಕ್ ತುಂಬ ಹೇಳಿದ್ದಾರೆ, ನೀವು ಕೂಡ ಅಡ್ಡಾಡಿದ್ರೆ. ಸೊ ಬೇರೆಯವ್ರ ಮ್ಯಾಗ ಆರೋಪ ಮಾಡೋ ಬದಲಾಗಿ ಒಂದು ಯಾವ್ದಾದ್ರು ಸ್ಪಷ್ಟ ನಿರ್ಧಾರ ಅವ್ರು ಬರಬೇಕು. ಇಲ್ಲ ಅದನ್ನ ನೋಡ್ರಿ, ರಮೇಶ್ ಜಾರಕಿಹೊಳಿ ಸ್ಟೈಲ್ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತೈತೆ. ಅವ್ನು ಹೆಂಗೆ ಮಾತಾಡ್ತಾನ, ಯಾವ ವರ್ಡ್ ಯೂಸ್ ಮಾಡ್ತಾನ, ಹೆಂಗೆ ಎಷ್ಟು ಗೌರವ ಕೊಡ್ತಾನ ಜನಕ್ಕೆ ಇದೆಲ್ಲ ಗೊತ್ತೈತಿ. ಅವನ ಬಗ್ಗೆ ಈಗ ಹೇಳಿದ ಅನ್ನೋದಕ್ಕೆ ಅದು ಮಹತ್ವ ಕೊಡೋದಿಲ್ಲ. MLA ಅನ್ನೋದು ಒಂದೇ ಅಷ್ಟೇ, ಅದು ಒಂದು ಸರ್ಟಿಫಿಕೇಟ್. ಅದು ಬಿಟ್ಟರೆ ಬೇರೆ ಯಾವುದೇ ಕ್ವಾಲಿಫಿಕೇಷನ್ ಇಲ್ಲವೇ ಇಲ್ಲ. ಹೀಗಾಗಿ ಅವನು ಪ್ರತಿ ದಿವಸ ತನ್ನ ಹೇಳ್ಕೊಳ್ಳೋದು ಬದಲಾವಣೆ ಮಾಡ್ತಾನೆ, ಚೇಂಜ್ ಮಾಡ್ತಾನೆ. ಹೀಗಾಗಿ ನಾವು ಇಷ್ಟೇ ಈ ಸಂದರ್ಭದಲ್ಲಿ ಹೇಳೋದು ಅವ್ರಿಗೆ. ಸೊ ನಮಗೆ 25 ಸಾರಿ ಶಾಸಕರು, 20 ವರ್ಷ ಶಾಸಕರು, 21 ವರ್ಷ ಶಾಸಕರು. ಸೊ ಯಾರು ಹೇಳ್ತಾರೆ ನಿರ್ಧಾರ ತೆಗೆದುಕೊಳ್ಳೋಕೆ ಆಗೋಲ್ಲ. ಈಗ ನಮ್ಮದೇ ಅಂತ ಸ್ವಂತ ಇರೋದು, ನಮಗೂ ಎಲ್ಲ ರೀತಿಯಿಂದ ಹೇಳ್ತಾರೆ. ಕೊನೆಯ ಅಂತಿಮ ನಿರ್ಧಾರ ನಮ್ದು ಇರ್ತದೆ. ಈಗ ನೀವು ಬೇರೆಯವ್ರ ಮ್ಯಾಗ ಹಾಕಿ ಸುಮ್ಮನೆ ಗೊಂದಲ ಸೃಷ್ಟಿ ಮಾಡೋದು ಅವಶ್ಯಕತೆ ಇಲ್ಲ. ನೀವು ಯಾವ್ದಾರು ಒಂದು ಸ್ಪಷ್ಟ ನಿರ್ಧಾರ ಬೇರೆ, ಕಾಂಗ್ರೆಸ್ನಲ್ಲಿ ಉಳಿಬೇಕಾ ಇಲ್ಲ ಬಿಜೆಪಿಯಲ್ಲಿ ಹೋಗೋದಾರೆ ತಕ್ಷಣ ರಾಜೀನಾಮೆ ಕೊಟ್ಟು ಒಮ್ಮೆ ಸ್ಪರ್ಧೆ ಮಾಡಬೇಕು ಗೋಕಾಕದಲ್ಲಿ. ಸೊ ಅವಾಗ ನಿಮ್ಮ ಶಕ್ತಿ ಸಾಮರ್ಥ್ಯ ಗೊತ್ತಾಗುತ್ತೆ. ಇಲ್ಲಿವರೆಗೆ ಜಾರಕಿಹೊಳಿ ಅನ್ನೋ ಬ್ರ್ಯಾಂಡ್ನಿಂದ ನೀವು ಬರ್ತಿದ್ರಿ, ಮತ್ತು SC ST ಮೈನಾರಿಟಿಯಿಂದ ಬರ್ತಿದ್ರಿ. ಸೊ ಮತ್ತೊಮ್ಮೆ ಸಾಬೀತು ಮಾಡಿ, ಇಲ್ಲ ಸುಮ್ಮನೆ ಗೊಂದಲ ಸೃಷ್ಟಿ ಮಾಡಿದ್ರೆ ಸುಮ್ಮನೆ ಪಕ್ಷದಲ್ಲಿ ಇರುವಲ್ಲಿ ಇರ್ರಿ ಇಷ್ಟೇ. ನಮ್ಮದೇ ನಾವೇನು ಎಕ್ಸ್ಟ್ರಾ ಹೇಳ್ತಾ ಈಗೂ ಹೇಳ್ತಾ ಇದ್ದೀವಿ, ಇಲ್ಲೇ ಇರಲಿಕ್ಕೆ. ನಿನ್ನೂ ಕೂಡ ಹೇಳಿದ್ದೆ ನಾನು, ಇಲ್ಲಾರ ಇರಿ ಅದಕ್ಕೆ ಅಲ್ಲಾರ ಇರಿ. ನಿನ್ನೂ ಕೂಡ ಹೇಳಿದ್ದೆ ನಾವೇನು ಬಿಟ್ಟು ಹೋಗೋದು ಹೇಳ್ತಾ ಇದ್ದೆ. ನನಗೆ ಕಾಂಗ್ರೆಸ್ ಬಿಟ್ಟು ಹೋಗೋದು ಹೇಳ್ತಾನೆ ಇಲ್ಲ. ಫಸ್ಟ್ ಪ್ರಯಾರಿಟಿ ಇಲ್ಲೇ. ಮತ್ತು ನಾನೇ ಹೋಗ್ತೀನಿ, ನಾವೇನು ಮಾಡೋದು? ಅದಕ್ಕೆ ಬೇರೆಯವ್ರ ಮ್ಯಾಗ ಆರೋಪ ಮಾಡಿದ್ರೆ ಸರಿ ಇಲ್ಲ. ಇನ್ನೂ ಮ್ಯಾಚುರಿಟಿ ಬರಬೇಕು, ಪಾಲಿಟಿಕಲಿ ಸೋಷಿಯಲಿ ಇನ್ನೂ ಮ್ಯಾಚುರಿಟಿ ಬಂದಿಲ್ಲ. ಸುಮ್ಮನೆ ಬಾಯಿ ಬಂದಂಗೆ ಏನೋ ಹೇಳೋದು ಹೋಗೋದು, ಗೊಂದಲ ಸೃಷ್ಟಿ ಮಾಡಿ ಸರಿಯಲ್ಲ. ರಮೇಶ್ ಜಾರಕಿಹೊಳಿ ತಮಗಾಗಿಯೇ ತಮ್ಮ ಜೀವನದಲ್ಲಿ ತಾವೇ ಕೆತ್ತನೆ ಮಾಡಿಕೊಂಡಿದ್ದಂತಹ ಅಮೂಲ್ಯವಾದಂತಹ ವಸ್ತು ಅದನ್ನ ಈಗ ಕಳೆದುಕೊಂಡಿರೋದ್ರಿಂದಲೇ ಇವತ್ತಿನ ಈ ಸ್ಥಿತಿಗೆ ಕಾರಣ ಅನ್ನೋ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ವಸ್ತು ಅನ್ನುವಂತಹ ಅಂಶವನ್ನ ಉಲ್ಲೇಖಿಸಿ ಸಮರವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಿಜಕ್ಕೂ ಆ ವಸ್ತು ಅಷ್ಟೊಂದು ಬೆಲೆ ಬಾಳುವಂಥದ್ದ? ಯಾಕಂದ್ರೆ ಸಚಿವ ಸ್ಥಾನದ ಮೇಲೆ ಅವ್ರಿಗೆ ಆಸೆ ಇಲ್ಲ, ಪಕ್ಷದ ಮೇಲೆ ಹಿಡಿತ ಸಾಧಿಸಬೇಕು ಅನ್ನುವಂತಹ ಹಪಾಹಪಿ ಕೂಡ ಇಲ್ಲ, ರಾಜಕೀಯದ ಏಳಿಗೆಗಾಗೂ ಕೂಡ ಅವರು ಶ್ರಮಿಸ್ತಾ ಇಲ್ಲ. ಆ ವಸ್ತುಗಾಗಿ ಇಷ್ಟೆಲ್ಲ ಅವರು ಹೀನಾಯ ಸ್ಥಿತಿಗೆ ತಲುಪಿದ್ದಾರೆ. ಈ ಭಿನ್ನ ಮತ್ತೆ ಸ್ಟಾರ್ಟ್ ಮಾಡಬೇಕು ಸತೀಶ್ ಜಾರಕಿಹೊಳಿ ಫಸ್ಟ್. ಬೇಕಾದ್ರೆ ನೀವು ಡಾಕ್ಟರ್ ಸುಧಾಕರ್ನ ಅವ್ರ ಫೋನ್ ಕೇಳ್ಬೋದು ನೀವು. ಆರಾಮ ಮಂತ್ರಿಯಾಗಿ ಆರಾಮಿದ್ದೀನಿ. ನನಗೆ ಜೋರತ್ ಇರೋಕ್ಕಿಲ್ಲ. ನಮ್ಮ ಪಾಪ ನಂಗೆ ಒಬ್ಬ ಸಿದ್ದರಾಮಯ್ಯ ಇವರು ನಾವು ಸತೀಶ್ ಜಾರಕಿಹೊಳಿ ಒಂದು ಗೋಮುಖ ನೋಡಿ ನಾವು ಮೋಸ ಹೋಗಿದ್ದಾನೆ. ನಾನು ಮೋಸ ಮಾಡೋ ಸತೀಶ್ ಜಾರಕಿಹೊಳಿ ಮತ್ತಾರು ಮಾಡಿಲ್ಲ. ಅವು ಬಂದು ಮನೆ ಅಳ್ಕೋ ಕೂತ ಈ ಮಂತ್ರಿ ಆಗಿದ್ದ ಕೊಂಡ್ಬೇಡ, ಭಾಳಷ್ಟು ಮುಂದೆ ರಾಜಕೀಯ ನಾವು ಹಿನ್ನಡೆ ಹಾಕಿದ ಮನೆತನಕ್ಕೆ ನಾವು ಇನ್ನೂ ನಿರ್ಣಯ ತೊಗೊಂಡು ಸ್ಟಾರ್ಟ್ ಮಾಡೋ
ಸತೀಶ್ ಜಾರಕಿಹೊಳಿ ಭಿನ್ನಮತಿ ಸ್ಟಾರ್ಟ್ ಮಾಡ್ಯಾವ. ಅದಕ್ಕೆ ಇವತ್ತು ಅವ್ನು ಹತಾಶೆಯಾಗಿ ಭಾಳ ಕಾಂಗ್ರೆಸ್ ಭಯಂಕರ ನಿಷ್ಠಾವಂತ ತೋರ್ಸತಾನ. ನಿಷ್ಠಾವಂತ ಕಾಂಗ್ರೆಸ್. ನಾನು ಇಂಥ ದ್ರೋಹಿಗಳ ಕಾಂಗ್ರೆಸ್ ಕೂಡಿ ಇವತ್ತು ಕಾಂಗ್ರೆಸ್ ಈ ಮಟ್ಟಿಗೆ ಬಂದ. ನೋಡ್ರಿ, ರಮೇಶ್ ಜಾರಕಿಹೊಳಿ ಸ್ಟೈಲ್ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತೈತೆ. ಅವ್ನು ಹೆಂಗೆ ಮಾತಾಡ್ತಾನೆ, ಯಾವ ವರ್ಡ್ ಯೂಸ್ ಮಾಡ್ತಾನೆ, ಹೆಂಗೆ ಎಷ್ಟು ಗೌರವ ಕೊಡ್ತಾನೆ ಜನಕ್ಕೆ ಇದೆಲ್ಲ ಗೊತ್ತೈತಿ. ಅವನ ಬಗ್ಗೆ ಈಗ ಹೇಳಿದಾನ ಅದಕ್ಕೆ ಅದು ಮಹತ್ವ ಕೊಡೋದಿಲ್ಲ. MLA ಅನ್ನೋದು ಒಂದೇ ಅಷ್ಟೇ ಅದು ಒಂದು ಸರ್ಟಿಫಿಕೇಟ್. ಅದು ಬಿಟ್ಟರೆ ಬೇರೆ ಯಾವುದೇ ಕ್ವಾಲಿಫಿಕೇಷನ್ ಇಲ್ಲವೇ ಇಲ್ಲ. ಹೀಗಾಗಿ ಅವನು ಪ್ರತಿ ದಿವಸ ತನ್ನ ಹೇಳ್ಕೊಳ್ಳೋದು ಬದಲಾವಣೆ ಮಾಡ್ತಾನೆ, ಚೇಂಜ್ ಮಾಡ್ತಾನೆ. ಹೀಗಾಗಿ ನಾವು ಇಷ್ಟೇ ಈ ಸಂದರ್ಭದಲ್ಲಿ ಹೇಳೋದು ಅವ್ರಿಗೆ. ಸೊ ನಮಗೆ 25 ಸಾರಿ ಶಾಸಕರು, 20 ವರ್ಷ ಶಾಸಕರು, 21 ವರ್ಷ ಶಾಸಕರು. ಸೊ ಯಾರು ಹೇಳ್ತಾರೆ ನಿರ್ಧಾರ ತೆಗೆದುಕೊಳ್ಳೋಕೆ ಆಗೋಲ್ಲ. ನಾವು ಒಬ್ಬ ರಾಜ ಕೂಡ ಯಾವ ಸಿದ್ಧ. ಬಟ್ ನಮ್ಮ ನಮ್ಮ ಹಿಂಬಾಲಕ್ಕೆ ಹೇಳ್ತಾರೆ ನಮ್ಮ ಶಾಸಕರು, ನೀವು ಒಬ್ಬ ಕೊಡಬೇಡ, ಕೊಟ್ಟರೆ ಒಂದು ಬಲ್ಕ್ ಹಾಕೊಂಡು ಅದಕ್ಕೆ ತಡ್ತೀನಿ. ನಾನು ಯಾವಾಗ ಈಗ ಆಲ್ರೆಡಿ ಕೊಟ್ಟಂಗೆ ಐತೆ. ಅವನು ಮ್ಯಾಚುರಿಟಿ ಇಲ್ಲ, ಸಮಾಜದ ಹಿನ್ನೆಲೆಯಲ್ಲೂ ಕೂಡ ಅವ್ನಿಗೆ ಯಾವುದೇ ಗಂಭೀರತೆ ಇಲ್ಲ. ಸೊ ಯಾವಾಗ ಬಂದಾಗ ಹೆಂಗೆ ಬಂದಾಗ ಬಾಯಿಗೆ ಬಂದಂಗೆ ಮಾತಾಡೋದು. ಏನು ನಿಮ್ಮ ಪತ್ರಿಕೆ ಅವ್ರಿಗೆ ಮೀಡಿಯಾದವ್ರಿಗೇನು ಹೊಸದೇನಿಲ್ಲ. ರಮೇಶ್ ಜಾರಕಿಹೊಳಿ ನೀವು ಭಾಳ ಹತ್ತಿರದಿಂದ ನೋಡಿದಿರಿ. ಸೊ ಹೀಗಾಗಿ ನಾ ಹೇಳಿದ್ದೀನಲ್ಲ ಮುಂಚೆ, ಅವನಿಂದ ಯಾವುದೇ ಗಂಭೀರತೆಯಾಗಿ ಪರಿಗಣಿಸಬೇಕಾಗಿಲ್ಲ. ಅವನು ಸುಳ್ಳಿಗೆ ಯಾರೋ ಸುಳ್ಳು ಹೇಳ್ತಾನೆ ಅಷ್ಟೇ. ಇದನ್ನು ಹೇಳಕ್ಕೆ ಬರೋಂಗಿಲ್ಲ. ಅವನು ಈ ಟರ್ನ್ ಸಡನ್ ಆಗಿ ಹೊಡಿತಾನೆ. ಮಧ್ಯಂತರ ಚುನಾವಣೆ ಮಾತ್ರ ಗೋಕಾಕ್ ಸ್ಪರ್ಧೆ ಮಾಡ್ತಾನೆ. ನೆಕ್ಸ್ಟ್ ಎಲೆಕ್ಷನ್ MKD ಅಥವಾ ಇನ್ಯಾವುದಕ್ಕೆ MKD ಕ್ಷೇತ್ರ ಸ್ಪರ್ಧೆ ಮಾಡ್ತಾನೆ. ಈ ಬರೋ ಮಧ್ಯಂತರ ಚುನಾವಣೆ ಮಾತ್ರ ನಾನು ಗೋಕಾಕ್ ನಿಲ್ತಾನೆ. ಮುಂದಿನ ಚುನಾವಣೆಯಲ್ಲಿ ಲಕ್ಕಣ ಜಾರಕಿಹೊಳಿ ಗೋಕಾಕ್ ಬಿಟ್ಟು ನಾನು MKD ಕ್ಷೇತ್ರ ಸ್ಪರ್ಧೆ ಮಾಡ್ತೇನೆ. ಅದೇ ನಾವಾಗಿನ್ನೂ ಈಗ ಹತ್ರ ಈ 2 ಅರ್ಲಿ MKD ಬರ್ದು 2 ಅರ್ಲಿ. ಆಮ್ಯಾಗ ಬರಲಿ, 4 ವರ್ಷ ನಂತರ ಬರಲಿ. ಅವಾಗ ಏನೇನಾಗಿರ್ತೈತೆ ಎಂತೂ ಕತೆ ಗೊತ್ತಾಗಲ್ಲ. ಯಾರ್ಯಾರು ಸ್ಥಾನಮಾನ ಪೊಸಿಷನ್ ಇರ್ತದೆ ಗೊತ್ತಾಗಲ್ಲ. ಅದು ಈಗ 2 ಅರ್ಲಿ MKD. ಈಗ ಏನಿದ್ರು ಗೋಕಾಕ್ ಬಗ್ಗೆ ಅಷ್ಟೇ ವಿಚಾರ. ಈಗ ಜಾರಕಿಹೊಳಿ ಅಣ್ಣ ಹೆಸರಿಗೆ ಮಾತ್ರ ಟೋಟಲಿ ಕಂಟ್ರೋಲ್ ಮಾಡೋದು ಅಂಬಿರಾವ್. ಇವನೊಬ್ಬ ಜಸ್ಟ್ ಸಂತೋಷ ನಾನು ಆಡ್ಸಕ್ಕೆ ಬಂದ, ಅವನ ಮಗನ ಆಡ್ಸಕ್ಕೆ ಬಂದ. ಇವತ್ತು ಇಡೀ ನಮ್ಮ ತಾಲೂಕನ್ನು ಆಳವ ಇವನೇ. ಇಲ್ಲಿಂದಲೇ ಘರ್ಷಣೆ ಪ್ರಾರಂಭ ಆಗಿದೆ. ಇವತ್ತು ಯಾವುದೇ ಅಧಿಕಾರಿಗಳು ಕೂಡ ಯಾವುದೇ ಜಾರಕಿಹೊಳಿ ಮಾತು ಕೇಳಲ್ಲ. ಅಂತಿಮವಾಗಿ ಅಂಬಿರಾವ್ ಮಾತು ಕೇಳಬೇಕು. ಗೋಕಾಕ್ ತಾಲೂಕಿನಲ್ಲಿ ಒಂದು ಕಲ್ಲು ಇಡಬೇಕಾದ್ರೆ ಅಂಬಿರಾವ್ನ ಮಾತು ಕೇಳಬೇಕು. ಇಲ್ಲಿಂದ ಇದು ಘರ್ಷಣೆ ಪ್ರಾರಂಭ ಆಗಿದೆ. ಇದು ಕೂಡ ಇನ್ನೊಂದು ಅಡಿಷನ್ ಪಾಯಿಂಟ್. ಇದು ನೋಡ್ರಿ, ಸತೀಶ್ ಜಾರಕಿಹೊಳಿ ಹತಾಶ ಭಾವನೆಯಿಂದ ಸೋಲು ಒಪ್ಕೊಂಡಾರೆ. ಅಂಬಿ ಪಾಟೀಲು ನಾಳೆ ನನ್ನ ಹೆಂಡತಿ ತಮ್ಮ. ಅವನು ಸಣ್ಣಾಗಿಂದ ಮನೆಯಲ್ಲಿದ್ದಾನೆ, ಅವನ ಸಂಬಂಧ ಇಲ್ಲ. ನಾವೊಬ್ಬ ಯಾವ ರಾಜಕಾರಣದಲ್ಲಿ ಯಾವ ದೊಡ್ಡ ಉನ್ನತ ಸ್ಥಾನದಿದ್ದಾನೋ ಯಾರೋ ಆಪ್ತ ಒಬ್ಬ ಕೆಲಸ ಮಾಡಬೇಕಾಗ್ತದೆ. ಅಷ್ಟು ಬಿಟ್ಟು ಅವ್ನದ್ದು ಏನು ಸಂಬಂಧ ಇಲ್ಲ. ಸತೀಶ್ ಜಾರಕಿಹೊಳಿ ಅವರು ಟೋಟಲ್ ಮುಗಿದೋಗಿ ಕತೆ ಅವ್ರದ್ದು. ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ದಿಲೀಪ್ ಕುರಂದವಾಡ ಇದ್ದಾರೆ. ದಿಲೀಪ್, ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ರು ರಮೇಶ್ ಜಾರಕಿಹೊಳಿ ಯಾವುದೋ ಒಂದು ವಸ್ತುವನ್ನ ಕಳ್ಕೊಂಡಿದ್ದಾನೆ, ಅದಕ್ಕಾಗಿ ಹೀಗಾಡ್ತಾ ಇದ್ದಾನೆ ಅಂತ. ಹಾಗಾದ್ರೆ ಆ ವಸ್ತು ಯಾವುದು? ಜೀವಂತ ಇರೋದಾ, ಜೀವಂತ ಇಲ್ಲದೆ ಇರುವಂತದ್ದ? ಏನ್ ಕತೆ ಅಂತ? ಶಕುಂತಲಾ, ಏನಂದ್ರೆ ಕಳೆದ 2 ದಿನಗಳಿಂದ ಸಹೋದರ ಸವಾಲು ಹೆಚ್ಚಾಗ್ತಾ ಇರುವಂತದ್ದು. ಮತ್ತೆ ಏನಂತಾರೆ, ಒಬ್ಬರಿಗೊಬ್ಬರ ಮೇಲೆ ಪರಸ್ಪರ ಆರೋಪನ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತೇನು ಸತೀಶ್ ಜಾರಕಿಹೊಳಿ ಆರೋಪ ಮಾಡಿದ್ದಾರೆ, ಏನೋ ಒಂದು ವಸ್ತುವನ್ನ ಕಳ್ಕೊಂಡಿದ್ದಾರೆ ಹಾಗೆ ಅಂತೇಳಿ. ಅದಕ್ಕೆ ನಾವು ಕೇಳಿದ್ರೆ ಸರ್, ಅದು ಯಾವ ವಸ್ತು, ಅದು ಯಾವ್ದಿದೆ, ಯಾವ ತರ ಇದೆ ಅಂತ ಹೇಳ್ಬೇಕು ಅಂದ್ಗಿರಿ. ಇಲ್ಲ, ಅದು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ ಅಂತ ವಿಚಾರನ ಹೇಳ್ತಾರೆ. ಹೀಗಾಗಿ ಇಲ್ಲಿ ಇದೊಂದು ಸಸ್ಪೆನ್ಸ್ ವಿಚಾರ ಅಂತಾನೆ ಹೇಳ್ಬೋದು. ವಸ್ತು ಯಾವ್ದು ಅಂತೇಳಿ ಅವ್ರು ಕ್ಲಿಯರ್ ಆಗಿ ಹೇಳ್ತಾ ಇಲ್ಲ. ಯಾವ ವಸ್ತುವನ್ನು ಕಳ್ಕೊಂಡಿದೀನಿ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಅವರು ಕೂಡ ಕ್ಲಿಯರ್ ಆಗಿ ಹೇಳ್ತಾ ಇಲ್ಲ. ಹೀಗಾಗಿ ಮಾಧ್ಯಮದವ್ರು ಬಹಳಷ್ಟು ಗೊಂದಲದಲ್ಲಿರುವಂತದ್ದು. ಅವರು ಹೇಳಂಗಿಲ್ಲ, ಇವರು ಹೇಳಂಗಿಲ್ಲ, ಈ ತರ ಪರಿಸ್ಥಿತಿ ಅಂದ್ರೆ ಸಚಿವ ಸ್ಥಾನಕ್ಕಾಗಿ ಅವ್ರು ಗುದ್ದಾಡ್ಲಿಲ್ಲ, ಪಕ್ಷದ ಮೇಲೆ ಹಿಡಿತಕ್ಕಾಗಿ ಈ ರೀತಿ ಮಾಡಿದ, ಅಥವಾ ವೈಯಕ್ತಿಕ ವಿಚಾರ ಇರಬಹುದಾ ಅದು ಅಂತ? ಹೌದು, ಈಗಲೇ ಏನಂತಂದ್ರೆ ಸಚಿವ ಸ್ಥಾನಕ್ಕಾಗ್ಲಿ ಅಥವಾ ಯಾವುದೇ ಸ್ಥಾನಮಾನಕ್ಕಾಗ್ಲಿ ಯಾವಾಗ್ಲೂ ಕೂಡ ಏನಂತಂದ್ರೆ ಮಾಜಿ ಸಚಿವರಾದಂತಹ, ಹಾಲಿ ಶಾಸಕರಾದಂತಹ ರಮೇಶ್ ಜಾರಕಿಹೊಳಿ ಅವರು ಒಂದು ಆಸೆ ಪಡುವುದಂಥದ್ದು ಅಥವಾ ಮೋಹ ಮಾಡುವಂಥದ್ದಲ್ಲ. ಆದ್ರೆ ಇವತ್ತು ಯಾವ ವಸ್ತು ಅಂತ ಕೇವಲ ಏನಂದ್ರೆ ಸತೀಶ್ ಜಾರಕಿಹೊಳಿ ಇದನ್ನ ಸ್ಪಷ್ಟಪಡಿಸಬೇಕಾಗ್ತದೆ. ಯಾಕಂದ್ರೆ ಬೇರೆ ವಿಚಾರಗಳಲ್ಲಿ ರಮೇಶ್ ಜಾರಕಿಹೊಳಿ ಆತರ ಆತುರದಾಗ್ಲಿ ಆತುರ ಪಡುವಂತವ್ರಲ್ಲ, ಯಾವುದಕ್ಕೂ ಕೂಡ ಆಸೆ ಮಾಡಿದವರಲ್ಲ. ಆದ್ರೆ ಈಗ ಏಕಾಏಕಿಯಾಗಿ ಇಬ್ಬರು ಸಹೋದರರು ಕೂಡ ಈ ತರ ಆರೋಪ ಮಾಡ್ತಾ ಇರುವಂತದ್ದು ವಿಷಾದನೀಯ. ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮ ಡೀಟೇಲ್ಸ್ಗಾಗಿ.